ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಇವತ್ತಿನ ಟಾಪಿಕ್ ದಿಕ್ಕುಗಳು, ಡೈರೆಕ್ಷನ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡೈರೆಕ್ಷನ್ಸ್ ಅಲ್ಲಿ ನಾರ್ತ್ ಅಲ್ಲಿ ಯಾವ ತರ ನಾರ್ತ್ ಸೈಡ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಲೆಫ್ಟಿಗೆ ಹೋದ್ರೆ ಏನಾಗ್ತಾರೆ, ಸೌತ್ ಡೈರೆಕ್ಷನ್ ನೆಟ್ಕೊಂಡು ಹೋಗ್ತಿದ್ದೆ ಲೆಫ್ಟ್ ಟರ್ನ್ ಆದ್ರೆ ಏನಾಗ್ತಾರೆ ಅಂತ ಎಲ್ಲ ನೋಡ್ತಾ ಹೋಗ್ತು. ಓಕೆನಾ, ಅದು ಮುಂದುವರೆದ ಭಾಗವಾಗಿ ಯಾವ ತರ ಏನೋ ಕ್ವಶನ್ಸ್ ಕೇಳ್ತಾರೆ ನೋಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸಸ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಓಕೆ, ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಡ್ಯೂರಿಂಗ್ his morning walk, Vidya walks some kilometers towards the sun. Okay na, sun. After some time, he turned to his right and walk 5 kilometers. He turns right again and continue to walking. Finally, in which direction Vidya walking? ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕು ಹೇಳಿ, ಏನ್ ಗೊತ್ತಿರ್ಬೇಕು ನಿಮ್ಗೆ? ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟುತ್ತಾರೆ ಅಂತ ಗೊತ್ತಿರಬೇಕು. ಯಾವ ದಿಕ್ಕಲ್ಲಿ ಹುಟ್ಟುತ್ತದಪ್ಪ ಸೂರ್ಯ? ಸನ್ ನಾನು ಕೇಳ್ತಿರೋದು. ಇಲ್ಲಿ ಯಾರು ಇಲ್ಲ ತಾನೆ ಸೂರ್ಯ? ಇಲ್ಲಿ ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟುತ್ತಿದ್ದಾರೆ? ಸನ್ ಅಲ್ವಾ? ಸಾಕಿಷ್ಟು ಬರ್ದಿದ್ದೀನಿ, ಆಯ್ತಾ? ನೆಕ್ಸ್ಟ್ ಯಾರು ಬರೋದು? ವಿದ್ಯಾ ಅನ್ನೋರು ಏನ್ ಮಾಡ್ತಾರೆ, ಸೂರ್ಯನ್ ನೋಡ್ಕೊಂಡ್ ಬರೋಣ ಅಂತ ಒಂದ್ ರೌಂಡ್ ವಾಕಿಂಗ್ ಬರ್ತಾವ್ರೆ. ಸರಿನಾ? ವಾಕಿಂಗ್ ಬಂದು ಏನ್ ಮಾಡ್ತಾರಂತೆ, ರೈಟಿಗೆ ತಿರುಗ್ತಾರೆ. ಈಗ ರೈಟ್ ಅಂದ್ರೆ ಏನು? ಎಲ್ಲಪ್ಪ ಸೌತಿಗೆ ಬರ್ತಾರೆ. ಎಷ್ಟು ದೂರ? 5 ಕಿಲೋಮೀಟರ್ಸ್ ಬರ್ತಾರಂತೆ, ಆಯ್ತಾ? ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಅಂಡ್ ಅಗೇನ್ ಟರ್ನ್ಸ್ ರೈಟ್, ತಿರ್ಗಾ ರೈಟಿಗೆ ತಿರುಗ್ತಾರೆ. ಈಗ ಸೌತಿಗೆ ಬರ್ತಿದ್ದಾರೆ, ರೈಟಿಗೆ ತಿರುಗ್ತಾರೆ ಅಂದ್ರೆ ವೆಸ್ಟ್. ಓಕೆನಾ? ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಆಮೇಲೆ ಕಂಟಿನ್ಯೂಸ್ ವಾಕಿಂಗ್. ಫೈನಲಿ ಇನ್ ವಿಚ್ ಡೈರೆಕ್ಷನ್? ಹಾಗಾದ್ರೆ ಹಿಂಗ್ ಬಂದು ತಿರ್ಗಾ ನೆಟ್ಕೊಂಡು ಹೋಗ್ತಿರ್ತಾರೆ. ಇದು ಯಾವ ದಿಕ್ಕು? ಯಾವ್ದಪ್ಪ? ವೆಸ್ಟ್. ಆಪ್ಷನ್ ಡಿ. ಓಕೆ, ರೈಟ್. ನಿರ್ಮಲಾ ಅಂತ ಇರ್ತಾರೆ. ನಿರ್ಮಲಾ ಸ್ಟಾರ್ಟಿಂಗ್ ಸೈಕಲ್ ಇನ್ ಎ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಸನ್. ಅಂದ್ರೆ ಸೂರ್ಯ ಎದ್ ಕಡೆ ಇರ್ತಾನೆ ಅವನ ವಿರುದ್ಧ. ಸೂರ್ಯ ಎಲ್ಲಿರ್ತಾರೆ? ಎಲ್ಲಿದ್ದಾರಪ್ಪ ಸೂರ್ಯ? ಸೂರ್ಯ ಇಲ್ಲಿರ್ತಾರೆ, ಸನ್. ಹಾಗಾದ್ರೆ ಅದರ ವಿರುದ್ಧ ಅಂದ್ರೆ ಹಿಂಗಲ್ವಾ? ಸೈಕಲ್ ಹೋಗ್ತಾವ್ರಂತೆ, ಸೀಟು ನೆನೆ ಹೋಗ್ತಾ ಇದ್ದಾರೆ. ಓಕೆನಾ? ಎಷ್ಟು ದೂರ? 1 ಕಿಲೋ ನಡ್ಕೊಂಡು ಹೋಗ್ತಿದ್ರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಂತೆ, ಲೆಫ್ಟ್ ಟರ್ನ್ ಆಗ್ತಾರಂತೆ. ವೆಸ್ಟ್ ಇಂದ ಲೆಫ್ಟ್ ಅಂದ್ರೆ ಯಾವ್ದು? ಸೌತ್ ಅಲ್ವಾ? ಸೌತ್ ಬರ್ತಾರೆ 1 ಕಿಲೋಮೀಟರ್. ನೆಕ್ಸ್ಟ್ 1 ಕಿಲೋಮೀಟರ್ ಬಂದಾದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಅಗೇನ್ ಟರ್ನ್ಸ್ ಲೆಫ್ಟ್ ಅಂದ್ರೆ ಯಾವ್ದು? ಈಸ್ಟ್ ವೆಸ್ಟ್? ಈಸ್ಟಿಗೆ ತಿರುಗ್ತಾರೆ. ತಿರುಗಿ ಎಷ್ಟು ಕಿಲೋಮೀಟರ್ ಹೋಗ್ತಾರಂತೆ? ಇಲ್ಲ, ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ತಾರಂತೆ. ಹಾಗಾದ್ರೆ ಇದು ಯಾವ ಫೇಸ್? ಇದು ಯಾವ ಫೇಸ್ ಅಪ್ಪ? ಈಸ್ಟಿಗೆ ಫೇಸ್ ಮಾಡುತ್ತೆ. ಓಕೆ, ಹಾಗಾದ್ರೆ ಆಪ್ಷನ್ ಡಿ. ಓಕೆ, ಇಲ್ಲಿ ನೋಡಿ, ರಾಮು ಅಂಡ್ ರಾಜು ಸ್ಟಾರ್ಟಿಂಗ್ ಸೈಕ್ಲಿಂಗ್ ಅರ್ಲಿಯರ್ ಇನ್ ದಿ ಮಾರ್ನಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆನ್ ದಿ ಈಚ್ ಅದರ್ಸ್. ಅವರಿಬ್ರು ಏನ್ ಮಾಡ್ತಿದ್ದಾರೆ, ಒಬ್ಬ ಈ ದಿಕ್ಕಲ್ಲಿ ಹೋಗ್ತಿದ್ರೆ ಇನ್ನೊಬ್ಬ ಈ ದಿಕ್ಕಲ್ಲಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಈ ದಿಕ್ಕಲ್ಲಿ ಒಬ್ಬ ಹೋಗ್ತಿದ್ರೆ ಈ ದಿಕ್ಕಲ್ಲಿ ಒಬ್ಬ ಹೋಗ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಲ್ವಾ? ರಾಮು ಗೋಯಿಂಗ್ ಟು ದಿ ಡೈರೆಕ್ಷನ್ ಆಫ್ ಸನ್. ರಾಮು ಅನ್ನೋರು ಏನ್ ಮಾಡ್ತಾರೆ, ಸೂರ್ಯನ ಕಡೆಗೆ ಹೋಗ್ತಿದ್ದಾರಂತೆ. ಓಕೆನಾ? ಆಫ್ಟರ್ ಸಮ್ ಟೈಮ್ಸ್ ರಾಮು ಟರ್ನ್ಸ್ ಲೆಫ್ಟ್ ಅಂಡ್ ರಾಜು ಟರ್ನ್ಸ್ ರೈಟ್. ನೌ they are traveling parallelly in each other. In which direction they travel? ಅಂದ್ರೆ ಇಲ್ಲೇನ್ ಹೇಳ್ತಿದ್ದಾರೆ, ಅವರಿಬ್ರು ಪ್ಯಾರಲ್. ಈಗ ಒಬ್ರು ಈಸ್ಟಿಗೆ ಹೋದ್ರೆ ಒಬ್ರು ಏನ್ ಮಾಡ್ತಾರೆ, ವೆಸ್ಟಿಗೆ ಹೋಗ್ತಾರೆ. ಒಬ್ರು ನಾರ್ತಿಗೆ ಹೋದ್ರೆ ಒಬ್ರು ಸೌತ್ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲೇ ಹೇಳ್ತಿದ್ದಾರೆ, ರಾಮು ಗೋಯಿಂಗ್ ಡೈರೆಕ್ಷನ್ ಆಫ್ ಸನ್. ಈಗ ರಾಮು ಅನ್ನೋರು ಏನ್ ಮಾಡ್ತಿದಾರಪ್ಪ, ಯಾವ ಡೈರೆಕ್ಷನ್ ಹೋಗ್ತಾರೆ? ಸಂತಕ್ಕೆ ಹೋಗ್ತಿದ್ದಾರೆ. ಹಾಗಾದ್ರೆ ರಾಮು ಅನ್ನೋರು ಅಲ್ಲಿ ಹೋಗ್ತಾರೆ, ರಾಜು ಎಲ್ಲಿ ಹೋಗ್ತಾರೆ? ಎಲ್ಲೋಗ್ತಾರಪ್ಪ ರಾಜು?
ಆಪೋಸಿಟ್ ಹೋಗ್ತಿರ್ತಾರೆ. ಓಕೆನಾ ರಾಜು? ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳಿದೆ, ಆಫ್ಟರ್ ರಾಮು ಟರ್ನ್ಸ್ ಲೆಫ್ಟ್. ರಾಮು ಇಲ್ಲಿ ಹೋಗ್ತಿದ್ದ ಲೆಫ್ಟ್ ಟರ್ನ್ ಆಗ್ತಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ? ನಾರ್ತ್ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಅಂಡ್ ರಾಜು ಟರ್ನ್ಸ್ ರೈಟ್. ವೆಸ್ಟ್ ಹೋಗ್ತಿದ್ದಾರೆ, ಅವ್ರು ಎಲ್ಲಿ ಹೋಗ್ತಾರೆ? ರೈಟ್ ಅಂದ್ರೆ ಸೌತ್ ಹೋಗ್ತಾರೆ, ನಾರ್ತ್ ಹೋಗ್ತಾರ? ಎಲ್ಲಿ ಹೋಗ್ತಾರಪ್ಪ? ನಾರ್ತ್ ಹೋಗ್ತಾರಂತೆ. ಹಾಗಾದ್ರೆ ಅವರಿಬ್ರು ನಾರ್ತ್ ಹೋಗ್ತಾರೆ. ನಾವು ದೇ ಆರ್ ಟ್ರಾವೆಲಿಂಗ್ ಪ್ಯಾರಲಲ್ ಅಂದ್ರೆ ಅವರಿಬ್ರು ಏನ್ ಮಾಡ್ತಿದ್ದಾರೆ? ಒಂದೇ ದಿಕ್ಕಲ್ಲಿ ಪ್ಯಾರಲಲ್ ಆಗಿ ಹೋಗ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಪ್ಯಾರಲಲ್ ಆಗಿ ಹೋಗ್ತಿರ್ತಾರೆ. ಇನ್ ವಿಚ್ ಡೈರೆಕ್ಷನ್ ದೇ ಆರ್ ಟ್ರಾವೆಲಿಂಗ್? ಹಂಗಾದ್ರೆ ಅವರಿಬ್ರು ಯಾವ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ? ನಾರ್ತ್ ಡೈರೆಕ್ಷನ್ ಅಲ್ಲಿ ಅವರಿಬ್ರು ಟ್ರಾವೆಲ್ ಮಾಡ್ತಿರ್ತಾರೆ. ಯಾವ್ದಿಕ್ಕಪ್ಪ? ಆಪ್ಷನ್ ಡಿ, ನಾರ್ತ್. ಓಕೆ, ಉತ್ತರ. ಓಕೆ, ಇಲ್ಲಿ ನೋಡಿ, ಸೌಮ್ಯ ವಾಕ್ಡ್ 20 meter towards the north. Okay, then she turned right and walked 30 meters. Then she turns right and walks 35 meters. Then she turns left, walks 15 meters. Finally, she turns left and walks 15 meters. In which direction and how many meters she from the starting point? ಅಂದ್ರೆ ಯಾವ ದಿಕ್ಕಲ್ಲಿದ್ದಾನೆ ಮತ್ತೆ ಯಾವ ಡೈರೆಕ್ಷನ್ ಅಂತ ಕೇಳ್ತೀವಿ, ಎರಡು ಹೇಳ್ತಿದ್ದಾರೆ. ಸೌಮ್ಯನ ಏನ್ ಮಾಡ್ತಾರೆ? 20 meters ನಾರ್ತ್ ಹೋಗ್ತಾರಂತೆ. ಎಲ್ಲಿಗೆ ಹೋಗ್ತಾರೆ? 20ನಾ? ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ದೆನ್ ಶಿ ಟರ್ನ್ಸ್ ರೈಟ್ ಇರ್ತಾರೆ. ನಾರ್ತ್ ಹೋಗ್ತೀವಿ, ರೈಟ್ ಅಂದ್ರೆ ಯಾವುದು? ಈಸ್ಟ್ ಹೋಗ್ತಾರೆ. ಹಾಗಾದ್ರೆ 30 meters. Then she turns right and walk for 35. ತಿರ್ಗಾ ಹಿಂಗೆ 35 ಹೋಗ್ತಿದ್ರು. 30 ಮೀಟರ್ ಹೋದವರು ನೆಕ್ಸ್ಟ್ ಏನ್ ಮಾಡ್ತಾರೆ? ರೈಟ್ ಸೌದಿಗೆ ಬರ್ತಾರ. ಸೌದಿಗೆ ಎಷ್ಟು ದೂರ ಬರ್ತಾರಪ್ಪ? ಇದಕ್ಕಿಂತ ಕೆಳಗೆ ಬರಬೇಕು. ಓಕೆ, 35. ಅದಾದ್ಮೇಲೆ ದೆನ್ ಶಿ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 15 meters. ಇಲ್ಲಿ ಹೋಗ್ತಿದ್ರೆ ಲೆಫ್ಟ್ ಹೋಗ್ತಾರೆ ಅಂದ್ರೆ ಇಷ್ಟೀಗ ಎಷ್ಟು ದೂರ ಹೋಗ್ತಾರಪ್ಪ? 15 ಹೋಗ್ತಾರೆ. ಅದಾದ್ಮೇಲೆ ಫೈನಲಿ ಶಿ ಟರ್ನ್ಸ್ ತಿರ್ಗಾ ಲೆಫ್ಟ್ ಹ್ಯಾಂಡ್ 15 ಕಿಲೋಮೀಟರ್ ಲೆಫ್ಟ್ ತಿರುಗ್ಬಿಟ್ಟು 15 ಹೋಗ್ತಾರಂತೆ. ನಾರ್ತ್ ಹೋಗ್ತಾರ? ಎಷ್ಟು ದೂರ? ಆಯ್ತು. ನೆಕ್ಸ್ಟ್ ದೆನ್ ಫೈನ್. ಹಾಗಾದ್ರೆ ಇನ್ ವಿಚ್ ಡೈರೆಕ್ಷನ್ ಅಂಡ್ ಹೌ ಮೆನಿ ಮೀಟರ್ಸ್ ಈಸ್ ಶಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್? ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾರೆ, ಆಮೇಲಿಂದ ನೆಕ್ಸ್ಟ್ ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ನಾವು ನೋಡ್ಬೇಕಾಗಿರೋದು ಇದು ದೊಡ್ಡ ಲೆಂತ್ ಇದೆಯಲ್ಲ, ಡೈರೆಕ್ಷನ್ ಡಿಸ್ಟೆನ್ಸ್ ಅದು ಎಷ್ಟಿದೆ? ಇಲ್ಲಿ ಆಲ್ರೆಡಿ ಚಿಕ್ಕದು ಎಷ್ಟಿದೆ? ಇದೆಷ್ಟಿದೆ? ಎರಡು ಮ್ಯಾಚ್ ಆಗ್ತಿದ್ಯಾ? ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಈಕ್ವಲ್ ಇದ್ದಾರೆ ಅಂತ ಅರ್ಥ ತಾನೆ? ಹಾಗಾದ್ರೆ ಇದಲ್ಲೂ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಯಾವ ದಿಕ್ಕು? ಈಸ್ಟ್. ಈಗ ಇಲ್ಲಿಂದ ಈ ಡಾಟೆಡ್ ಲೈನ್ ಎಷ್ಟು? ಇದೆಷ್ಟಿದೆ? 15. ಹಾಗಾದ್ರೆ ಎಷ್ಟಾಗುತ್ತೆ? ಈಸ್ಟ್ 45. ಓಕೆ, ಒಂದು ನಿಮಿಷ. ಓಕೆ, ಈಸ್ಟ್ 45 ಅಂದ್ರೆ ನೋಡಿ, ಫಸ್ಟ್ ಏನ್ ಮಾಡ್ತಿದ್ದಾರೆ? ಎ ಎನ್ನ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ 20 ಮೀಟರ್ ನಾರ್ತ್ ಹೋಗ್ತಿದ್ದಾರೆ. ನಾರ್ತ್ ಇಂದ ರೈಟ್ ಟರ್ನ್ ಆಗಿ 30 meters ಹೋಗ್ತಾರೆ. ಅದಾದ್ಮೇಲೆ 30 meters ಇಂದ ತಿರ್ಗಿ ಏನ್ ಮಾಡ್ತಾರೆ ಅಂತೆ? ಸೌತಿಗೆ ಬರ್ತಾರೆ, ಮೀನ್ಸ್ ಲೆಫ್ಟ್ ಟರ್ನ್ ಆಗಿ. ಅದಾದ್ಮೇಲೆ ಎಲ್ಲಿಗೆ ಹೋಗುತ್ತೆ? 35 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ? ಲೆಫ್ಟ್ ಟರ್ನ್ ಆಗ್ತಾರೆ. ಅಂದ್ರೆ ಲೆಫ್ಟ್ ಟರ್ನ್ 15 meters ಹೋಗ್ತಾರೆ. ತಿರ್ಗಾ ಅಗೇನ್ ದೇ ಟರ್ನ್ ಲೆಫ್ಟ್ ಹೋಗಿ 15 meters ಹೋದ್ರೆ ಇಲ್ಲಿಂದ ಇಲ್ಲಿಗೆ ಯಾವ ದಿಕ್ಕು, ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? ಎಷ್ಟಿದೆಯಪ್ಪ? 40. ಇಲ್ಲಿಗೆ 30 ಇರುತ್ತೆ, ಇದು 15 ಇರುತ್ತೆ. ಹಾಗಾದ್ರೆ 30 + 15 ಎಷ್ಟು? 45 ಆಗುತ್ತೆ. ಹಾಗಾದ್ರೆ ಯಾವ ದಿಕ್ಕಲ್ಲಿ ಇದ್ದಾರೆ? ಇದು ಫೇಸಿಂಗ್ ಈಸ್ಟ್. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಮಿಸ್ಟರ್ ಝೆಡ್ ಸ್ಟ್ಯಾಂಡಿಂಗ್ ಫೇಸಿಂಗ್ ಟುವರ್ಡ್ಸ್ ದಿ ಈಸ್ಟ್. ಓಕೆ, ದೆನ್ ಟರ್ನ್ಸ್ ಲೆಫ್ಟ್ and walk 5 kilometers and reach the point A. ಓಕೆ, ಇಲ್ಲಿ ನೋಡಿ,
ಮಿಸ್ಟರ್ ಝೆಡ್ ಅನ್ನೋರು ಎತ್ ಕಡೆ ಫೇಸ್ ಮಾಡಿರ್ತಾರಪ್ಪ, ಈಸ್ಟಿಗೆ ಫೇಸ್ ಮಾಡಿರ್ತಾರೆ, ಈಸ್ಟಿಗೆ ಫೇಸ್ ಮಾಡಿರ್ತಾರೆ. ಓಕೆ, ಈಸ್ಟಿಗೆ ಫೇಸ್ ಮಾಡಿದವ್ರು ಏನ್ ಮಾಡ್ತಾರಂತೆ, ಲೆಫ್ಟ್ ಟರ್ನ್ ಆಗ್ತಾರೆ. ಲೆಫ್ಟ್ ಅಂದ್ರೆ ಇಲ್ಲಿ ನಾರ್ತ್ ಹೋಗ್ತಾರಾ, ಹೋಗ್ತಾರೆ. ಓಕೆ, ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತಾರೆ, 5 ಕಿಲೋಮೀಟರ್ ಹೋಗ್ತಾರೆ. ಅದಾದ್ಮೇಲೆ ಅಂಡ್ ರೀಚ್ ದ ಪಾಯಿಂಟ್ ಎ, ಇದೇನಂತೆ ಎ ಪಾಯಿಂಟ್ ರೀಚ್ ಮಾಡ್ತಾರಂತೆ. ದೆನ್ ದೇ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ ಫಾರ್ 4 ಕಿಲೋಮೀಟರ್ಸ್. ನೆಕ್ಸ್ಟ್ ಏನ್ ಮಾಡ್ತಾರಂತಪ್ಪ, ಲೆಫ್ಟ್ ಟರ್ನ್ ಆಗ್ತಾರೆ. ಈಗ ಲೆಫ್ಟಿಗೆ ಅಂದ್ರೆ ಯಾವ ದಿಕ್ಕು, ವೆಸ್ಟಿಗೆ ಹೋಗ್ತಾರೆ. ವೆಸ್ಟಿಗೆ ಎಷ್ಟು ದಿಕ್ಕು ಹೋಗಿ ಎಷ್ಟು ಕಿಲೋಮೀಟರ್, ಇದಾಗಲ್ಲ, ಈ ಕಡೆ ಫೇಸ್ ಮಾಡಿದ್ರಲ್ವಾ, 5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು. ಇದು ರೀಚ್ ಪಾಯಿಂಟ್. ಹೇಳಿ ಎಷ್ಟು ಹೋಗ್ತಿದಾರಂತೆ, ಎಷ್ಟಪ್ಪ, 4 ಕಿಲೋಮೀಟರ್ ಹೋಗ್ತಾರಂತೆ ಈಗ ಇಲ್ಲಿಗೆ. ನೆಕ್ಸ್ಟ್ ಏನ್ ಮಾಡ್ತಾರಂತೆ, 4 ಕಿಲೋಮೀಟರ್ಸ್ ಅಂಡ್ ರೀಚ್ ದ ಪಾಯಿಂಟ್ ಬಿ. ಈಗ ಪಾಯಿಂಟ್ ಬಿ ನ ಮೀಟ್ ಮಾಡಿದ್ರು. ಓಕೆ, ಅದಾಯ್ತು. ನೆಕ್ಸ್ಟ್ ದೆನ್ ಟರ್ನ್ಸ್ ರೈಟ್. ಈಗ ಇಲ್ಲಿಂದ ರೈಟಿಗೆ ತಿರ್ತಾರಂತೆ. ರೈಟ್ ಎಲ್ಲಿ, ಡೌನ್ ಅಲ್ವಾ, ರೈಟಿಗೆ ಬಂದು ಎಷ್ಟು ಕಿಲೋಮೀಟರ್ ಹೋಗ್ತಾರಂತೆ, ರೈಟ್. ರೈಟ್ ಅಂದ್ರೆ ಯಾವ್ದು, ಮೇಲೆ ಹೋಗ್ರು. ಎಷ್ಟು ಹೋಗ್ತಾರಂತಪ್ಪ, 3 ಕಿಲೋಮೀಟರ್ಸ್ ಹೋಗ್ತಾರೆ. 3 ಕಿಲೋಮೀಟರ್ಸ್ ಹೋಗ್ತಾರೆ. ಹಾಗಾದ್ರೆ 3 ಕಿಲೋಮೀಟರ್ಸ್ ಹೋದ್ಮೇಲೆ ರೀಚ್ ದ ಪಾಯಿಂಟ್ ಸಿ. ಸಿ ಪಾಯಿಂಟ್ ನ ರೀಚ್ ಮಾಡ್ತಾರೆ. ಫೈನಲಿ ಟರ್ನ್ಸ್ ರೈಟ್ ಅಂಡ್ ವಾಕ್ ಫಾರ್ 10 ಕಿಲೋಮೀಟರ್ಸ್. ಫೈನಲಿ ಏನ್ ಮಾಡ್ತಾರೆ, ಯಾವ ದಿಕ್ಕು, ಈಸ್ಟಿಗೆ ಹೋಗ್ತಾರಂತೆ. ಎಷ್ಟು ಕಿಲೋಮೀಟರ್ ಹೋಗ್ತಾರೆ, 10 ಕಿಲೋಮೀಟರ್ಸ್ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ನಿಂತ್ಕೊಂತಾರ, 10 ಕಿಲೋಮೀಟರ್ ರೀಚ್ ಆಗ್ತಾರೆ. ದೆನ್ ವಿಚ್ ಡೈರೆಕ್ಷನ್ ಮಿಸ್ಟರ್ ಝೆಡ್ ಫೇಸಿಂಗ್ ದಿ ಪಾಯಿಂಟ್ ಬಿ. ಈಗ ಪಾಯಿಂಟ್ ಬಿ ಗೆ ಎತ್ ಕಡೆ ಫೇಸ್ ಮಾಡಿದ್ದಾರೆ. ಪಾಯಿಂಟ್ ಬಿ ಎತ್ ಕಡೆ, ಪಾಯಿಂಟ್ ಬಿ ಅಲ್ಲಿ ಎತ್ ಕಡೆ ಫೇಸ್ ಮಾಡಿದ್ದಾರೆ. ಅವರು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಇಂದ ಕೇಳ್ತಿದಾರ ನೋಡಿ. ಇಲ್ಲಿ ವಿಚ್ ಡೈರೆಕ್ಷನ್ ಈಸ್ ಮಿಸ್ಟರ್ ಝೆಡ್ ಫೇಸಿಂಗ್ ಪಾಯಿಂಟ್ ಬಿ. ಬಿ ಪಾಯಿಂಟ್ ಅಲ್ಲಿ ಮಿಸ್ಟರ್ ಝೆಡ್ ಯಾವ ದಿಕ್ಕಿನಲ್ಲಿ ತಿರುಗಿರುತ್ತಾನೆ, ಪಾಯಿಂಟ್ ಬಿ ಅಲ್ಲಿ ಯಾವ ದಿಕ್ಕಿನಲ್ಲಿ ತಿರುಗಿದಾನೆ, ಯಾವ್ದಪ್ಪ, ವೆಸ್ಟ್. ಅವ್ರೇನಾದ್ರೂ ಅವನು ಕೊನೆಗೆ ಎಲ್ಲಿ ನಿಂತ್ಕೊಂಡು ಅಲ್ಲಿಂದ ಈ ಪಾಯಿಂಟ್ ಬಿ ಯಾವ ದಿಕ್ಕಲ್ಲಿ ನೋಡ್ತಾವನೆ ಅಂತ ಕೇಳಿದಾರ, ಏನ್ ಕೇಳಿದ್ದಾರೆ, ಬಿ ಜಾಗದಲ್ಲಿ ಯಾವ ಕಡೆ ಫೇಸ್ ಮಾಡಿದ್ದಾನೆ ಅಂತ ಕೇಳ್ತಿದ್ದಾರೆ ನಿಮ್ನ. ಎಂಡ್ ಆದ್ಮೇಲೆ ಎಂಡಿಂದ ಪಾಯಿಂಟ್ ಬಿ ಯಾವ ಕಡೆ ನೋಡ್ತಿದ್ದಾನೆ ಅಂತ ಕೇಳ್ತಿದಾರ. ಹಾಗಾದ್ರೆ ಎಂಡ್ ಆಗಿರೋದ್ರಿಂದ ಬಿ ನೋಡ್ತಾ ಇದ್ದಾನೆ ಅಂದ್ರೆ ಏನಂತ ಹೇಳ್ಬೇಕಾಯ್ತು, ಸೌತ್ ವೆಸ್ಟ್ ಹೇಳ್ಬೇಕಾಯ್ತು. ಆದ್ರೆ ಬಿ ಜಾಗದಲ್ಲಿ ಎತ್ ಕಡೆ ಫೇಸ್ ಮಾಡಿದ್ದಾನೆ ಅಂತ ಅಲ್ವಾ ಕೇಳ್ತಿರೋದು. ಎತ್ ಕಡೆ ಫೇಸ್ ಮಾಡಿದ್ದಾನೆ, ಬಿ ಜಾಗದಲ್ಲಿ ವೆಸ್ಟ್. ಓಕೆ, ಆಪ್ಷನ್ ಸಿ. ನೋಡಿ ಮ್ಯಾಟ್ರ್ ಎಲ್ಲ ಆಗುತ್ತೆ ಅಂದ್ರೆ ಇದೆ. ಫೈನಲಿ ಆನ್ಸರ್ ಹೇಳೋದು. ನಾವೆಲ್ಲ ಏನ್ ಅನ್ಕೊಂಡಿದ್ದು, ಲಾಸ್ಟಿಗೆ ಎಲ್ಲಿ ನಿಂತ್ಕೊಂಡ್ರೆ ಅಲ್ಲಿಂದ ಬಿಗೆ ಏನ್ ಹೇಳ್ಬೇಕು ಅದೇ ಹೇಳ್ಬೇಕು ಅಲ್ವಾ. ಅದಕ್ಕೆ ಏನ್ ಹೇಳ್ತಿದ್ರೆ, ವಿಚ್ ಡೈರೆಕ್ಷನ್ ಈಸ್ ಮಿಸ್ಟರ್ ಝೆಡ್ ಫೇಸಿಂಗ್ ಅಟ್ ದ ಪಾಯಿಂಟ್ ಬಿ ಅಷ್ಟೇ ಕೇಳ್ತಿರೋದು. ಮಿಸ್ಟರ್ ಝೆಡ್ ಅನ್ನೋರು ಏನ್ ಮಾಡ್ತಾರೆ, ಬಿ ಜಾಗದಲ್ಲಿ ಎತ್ ಕಡೆ ಫೇಸ್ ಅಷ್ಟೇ ತಾನೇ ಕೇಳ್ತಿರೋದು. ಬೇರೆ ಏನ್ ಕೇಳ್ತಿದಾರ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಎಲ್ಲಿ ಎಂಡಿಂಗ್ ಪಾಯಿಂಟ್ ಯಾವ ದಿಕ್ಕಲ್ಲಿ ಇದ್ದಾನೆ ಕೇಳ್ತಿದಾರ. ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಇಲ್ಲಿಂದ ಇಲ್ಲಿ ಯಾವ ದಿಕ್ಕು ಅಂತ ಏನೋ ಕೇಳ್ತಿಲ್ಲ. ಅಥವಾ ಎಂಡಿಂಗ್ ಪಾಯಿಂಟ್ ಇಂದ ಬಿ ಪಾಯಿಂಟ್ ಏನೋ ಕೇಳ್ತಿದಾರ, ಕೇಳ್ತಿಲ್ಲ. ಬಿ ಜಾಗದಲ್ಲಿ ಮಾತ್ರ ಅಲ್ವಾ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಮೋಹನ್ ಈಸ್ ಕ್ಲೀನಿಂಗ್ ಎ ಗ್ಯಾಲರಿ. ಓಕೆ, ಗ್ಯಾಲರಿ ಹೂಸ್ ಎಂಟರಿಂಗ್ ಟುವರ್ಡ್ಸ್ ದಿ ವೆಸ್ಟ್. ಅಂದ್ರೆ ಅವನ ಗ್ಯಾಲರಿ ಶಾಪ್ ಗೆ ಎಂಟರ್ ಆಗ್ಬೇಕು ಅಂದ್ರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಅವನ ಎಂಟ್ರೆನ್ಸ್ ಆಗ್ಬೇಕು. ವೈಲ್ ಎಂಟರಿಂಗ್ ದಿ ಗ್ಯಾಲರಿ ಈ ಸ್ಟಾರ್ಟೆಡ್ ವಾಕಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಗ್ಯಾಲರಿಗೆ ಎಂಟರ್ ಆಗಕ್ಕೂ ಮುಂಚೆ ಅವನು ಏನ್ ಮಾಡ್ತಿರ್ತಾನೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡಾಡ್ತಾ ಇರ್ತಾನೆ. ಅದಾದ್ಮೇಲೆ then turn to her face towards the entrance. ಹಾಗಾದ್ರೆ ಎಂಟ್ರೆನ್ಸ್ ಗೆ ಫೇಸ್ ಮಾಡ್ತಾನಂತೆ, ಎಂಟ್ರೆನ್ಸ್ ಗೆ ಫೇಸ್ ಮಾಡ್ತಾನೆ. and started cleaning on his left. in which direction he start cleaning. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಶಾಪ್ ಅಂತ ತೊಳಿ,
ಆಯ್ತಾ? ಇದು ಅವನ್ ಗ್ಯಾಲರಿ ಅಂತ ತಗೋಣ, ಓಕೆನಾ? ಹಾಗಾದ್ರೆ ಅವನ್ ಗ್ಯಾಲರಿದು ಓಪನಿಂಗ್ ಡೋರ್ ಎತ್ ಕಡೆ ಇದೆ? ಈ ಕಡೆ ಇರುತ್ತಾ? ವೆಸ್ಟ್ ಅಲ್ಲಿ ಇದೆಯಾ? ಹಾಗಾದ್ರೆ ಅವ್ನು ಏನ್ ಮಾಡ್ತಿರ್ತಾನೆ, ವೆಸ್ಟ್ ಅಲ್ಲಿ ಓಡಾಡ್ಕೊಂಡು ಓದಾಡ್ತಾನೆ. ಫಸ್ಟ್ ಹಿಂಗ್ ಓಡಾಡ್ತಿರ್ತಾನೆ. ಅಂದ್ರೆ ಹಿಂಗ್ ಹೋಗಕ್ಕೂ ಮೊದ್ಲು ಅವ್ನು ಏನ್ ಮಾಡ್ತೀವಿ, ಯಾವ ದಿಕ್ಕಲ್ಲಿ ಓಡಾಡ್ತಿರ್ತಾನೆ? ಫಸ್ಟ್ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಹಿಂಗಲ್ವಾ? ಈ ದಿಕ್ಕಲ್ಲಿ ಓಡಾಡ್ತಿರ್ತಾನಲ್ವಪ್ಪ. ಡೋರ್ ಎಂಟ್ರೆನ್ಸ್ ಕಡೆ ಇರ್ತಾನ, ಆ ಕಡೆ ಫೇಸ್ ಮಾಡಿರ್ತಾನೆ. ಹೆಂಗಿರ್ತಾನೆ ಅದೇ ಫಸ್ಟ್ ಅಂದ್ರೆ ಈ ದಿಕ್ಕಲ್ಲಿ ಡೋರ್ ಇಲ್ಲಿದೆ ಅಂದ್ರೆ ಅವರ ಆಪೋಸಿಟ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ ಫಸ್ಟ್ ತಾನೆ. ನೋಡಿ, ಎಂಟ್ರೆನ್ಸ್ ನ ಆಪೋಸಿಟ್ ಓಡಾಡ್ತಿರ್ತಾನೆ. ನಮ್ಮ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸ್ ರೂಮ್ ಎಂಟ್ರಿ ಎಲ್ಲಿದೆ? ಈ ಡೈರೆಕ್ಷನ್ ಎಲ್ಲಿದೆ? ನಾನು ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಇದು ಈ ಡೈರೆಕ್ಷನ್ ಅಂತಾನೆ ನಾನು ಹೋಗ್ಬೇಕು. ಆಗ ನಮ್ಮ ಕ್ಲಾಸ್ ರೂಮ್ ಡೋರ್ ಎಂಟ್ರೆನ್ಸ್ ಯಾವ ದಿಕ್ಕು? ಆಗ ನಾನು ಆಪೋಸಿಟ್ ಅಂದ್ರೆ ಎತ್ ಕಡೆ ಓಡಾಡ್ತಿರ್ತೀನಿ. ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ, ವೆಸ್ಟ್ ಗೆ ನಮ್ಮ ಅವ್ರ ಗ್ಯಾಲರಿ ಡೋರ್ ಇದೆ ಅಂತೆ. ಹಾಗಾದ್ರೆ ನಾನು ಎತ್ ಕಡೆ ಫೇಸ್ ಮಾಡ್ಕೊಂಡು ಓಡಾಡ್ತಿರ್ತೀನಿ. ಹಾಗಾದ್ರೆ ಎತ್ ಕಡೆ ಓಡಾಡ್ತಿದ್ದೀನಿ ನಾನು? ಈಸ್ಟಿಗೆ ಓಡಾಡ್ತಿರ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾನಂತೆ, ಅವನ ಎತ್ ಕಡೆ ತಿರುಗ್ತಾನೆ. ಅಂದ್ರೆ ಆ ಡೋರ್ ಎತ್ ಕಡೆ ಐತೆ ಆ ಕಡೆ ತಿರುಗ್ತಾನಂತೆ. ತಿರುಗ್ಬಿಟ್ಟು ತಿರ್ಗಾ ಓಡಾಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಹೋಗ್ತಿರ್ತಾನೆ. ಆಗ ಏನ್ ಮಾಡ್ತಾನಂತೆ, ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಏನ್ ಮಾಡ್ತಾನೆ, ಅಂಡ್ ಲೆಫ್ಟ್ ತಿರುಗ್ತಾನಂತೆ. ಲೆಫ್ಟ್ ಅಂದ್ರೆ ಕೆಳಗೆ ಹೋಗುತ್ತಾ ಮ್ಯಾಕ್ ಹೋಗುತ್ತೋ? ಕೆಳಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾನಂತೆ ಅಲ್ವಾ? ಹಾಗಾದ್ರೆ ಯಾವ ಡೈರೆಕ್ಷನ್ ಕೆಲಸ ಮಾಡ್ತಿದ್ದಾನೆ? ಯಾವ್ದಪ್ಪ? ಸೌತ್. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ. ಓಕೆ, ಈಗ ನೋಡಿ, ಇದು ಅವನ್ ಗ್ಯಾಲರಿ. ಓಕೆನಾ? ಈ ಗ್ಯಾಲರಿ ಇರುತ್ತೆ. ಒಂದು ಡೋರ್ ಎತ್ ಕಡೆ ಇದೆಯಂತೆ, ವೆಸ್ಟ್ ಅಲ್ಲಿ ಇದೆಯಂತೆ, ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಆಗ ಅವ್ನು ಡೋರ್ ನ ಆಪೋಸಿಟ್ ಅಲ್ಲಿ ಸುಮ್ಮನೆ ಓಡಾಡ್ತಿರ್ತಾನೆ. ಫಸ್ಟ್ ಓಡಾಡ್ಕೊಂಡು ಹೋಗ್ತಿದ್ದಾನೆ. ಆಗ ನೆಕ್ಸ್ಟ್ ಏನ್ ಮಾಡ್ತಾನೆ, ಎಂಟ್ರೆನ್ಸ್ ತಿರುಗ್ತಾನಂತೆ. ಎಂಟ್ರೆನ್ಸ್ ತಿರುಗ್ಬಿಟ್ಟು ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗಿ ಲೆಫ್ಟ್ ತಿರುಗ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗಾದ್ರೆ ಯಾವ ದಿಕ್ಕಲ್ಲಿ ಫೇಸ್ ಮಾಡಿದ್ದಾನೆ? ಯಾವ ದಿಕ್ಕಲ್ಲಿ? ಸೌತ್ ಅಲ್ಲಿ. ಆಪ್ಷನ್ ಎ. ಓಕೆ, ರೈಟ್. ಆಯ್ತು, ಇಲ್ಲಿ ನೋಡಿ, ಸಚಿನ್ ಅಂಡ್ ಅಂಜಲಿ. ಸಚಿನ್ ಅಂಡ್ ಅಂಜಲಿ ಅಂತ ಇಬ್ಬರು ಇರ್ತಾರೆ. ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್ ಅಟ್ ದಿ ರೈಲ್ವೆ ಪ್ಲಾಟ್ಫಾರ್ಮ್ ಕ್ರಾಸಿಂಗ್ ಬಿಫೋರ್ ಆನ್ ಸನ್ಸೆಟ್. ಅಂದ್ರೆ ಏನ್ ಹೇಳ್ತಿದ್ದಾರೆ, ಅಂಜಲಿ ಮತ್ತೆ ಸಚಿನ್, ಇಲ್ಲಿ ಅಂಜಲಿ ಇಲ್ಲಿ ನಿಂತಿರ್ತಾರೆ ಅಥವಾ ಇಲ್ಲಿ ಸಚಿನ್ ಇರ್ತಾರೆ. ಅಂಜಲಿ ಇಲ್ಲಿರ್ಬೋದು, ಸಚಿನ್ ಇಲ್ಲಿರ್ಬೋದು, ಅಥವಾ ಸಚಿನ್ ಇಲ್ಲಿರ್ಬೋದು, ಅಂಜಲಿ ಇಲ್ಲಿ ಇರ್ಬೋದು, ಅಥವಾ ಇಲ್ಲಿ ಅಂಜಲಿ ಇರ್ಬೋದು, ಅಥವಾ ಇಲ್ಲಿ ಸಚಿನ್ ಇರ್ಬೋದು, ಅಥವಾ ಇಲ್ಲಿ ಸಚಿನ್ ಇರ್ಬೋದು, ಅಥವಾ ಇಲ್ಲಿ ಅಂಜಲಿ ಇರ್ಬೋದು. ಯಾವ ದಿಕ್ಕಲ್ಲಿ ಬೇಕಾದ್ರೂ ಇರ್ಬೋದು ಅಲ್ವಾ? ಕಡೆ ವೆಸ್ಟ್ ಅಲ್ಲಿ ಇರ್ಬೋದು. 4 ಎಷ್ಟು ಪಾಸಿಬಿಲಿಟೀಸ್ ಇದೆ? 4 ಪಾಸಿಬಿಲಿಟೀಸ್ ಇರುತ್ತೆ. ಓಕೆನಾ? ಹಾಗಾಯ್ತು. ನೆಕ್ಸ್ಟ್, ಆನ್ ಸನ್ಸೆಟ್ ಅಂಜಲಿ ಶ್ಯಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದಿ ಲೆಫ್ಟ್ ಆಫ್ ದಿ ಸಚಿನ್. ಅಂದ್ರೆ ಶ್ಯಾಡೋ ಏನಾಗ್ತಿದೆ, ಸಚಿನ್ಗೆ ಎಡಕ್ ಬೀಳ್ತಾ ಇದೆಯಂತೆ. ಹಾಗಾದ್ರೆ ಸೂರ್ಯ ಮುಳುಗೋದೆಲ್ಲಿ? ಎತ್ ಕಡೆನಾ? ಇಲ್ಲ, ಸೂರ್ಯ ಎಲ್ಲಿರ್ತಾರೆ? ಹಾಗಾದ್ರೆ ಸಚಿನ್ ಲೆಫ್ಟಿಗೆ ಶ್ಯಾಡೋ ಬೀಳುತ್ತೆ ಅಂದ್ರೆ ಎಲ್ಲಿ ಬೀಳುತ್ತೆ? ಇಲ್ತಾನೆ ಶ್ಯಾಡೋ ಬೀಳೋದು. ಹಾಗಾದ್ರೆ ಅವನ ಲೆಫ್ಟ್ ಅಂದ್ರೆ ಅವನ ಎತ್ ಕಡೆ ಫೇಸ್ ಮಾಡಿರ್ಬೇಕು ಸಚಿನ್. ಈಗ ನೋಡಿ, ಲೆಫ್ಟಿಗೆ ಏನ್ ಬೀಳ್ತಾ ಇದೆಯಪ್ಪ? ಶ್ಯಾಡೋ ಬೀಳ್ತಾ ಇದೆ. ಅವನು ಈಗ ಎತ್ ಕಡೆ ಫೇಸ್ ಮಾಡಿರ್ಬೇಕು ಸಚಿನ್. ಅವನು ನಾರ್ತ್ ಕಾದ್ರು ಮಾಡಿ ಸೌತ್ ಕಾದ್ರು ಮಾಡಿ ಅವನಿಗೆ ಲೆಫ್ಟ್ಗೆ ಬೀಳುತ್ತೆ. ಅವನು ಹಿಂಗ್ ನಿಂತ್ಕೊಂಡ್ರು ಇದ್ ಕಡೆಗೆ ಬೀಳುತ್ತೆ. ಈಗ ಅವನು ಇದ್ ಕಡೆ ಫೇಸ್ ಮಾಡಿದ್ರೆ ಲೆಫ್ಟ್ ಯಾವುದು? ನಾರ್ತ್ ಫೇಸ್ ಮಾಡಿದಾನೆ, ಸೌತ್ ಫೇಸ್ ಮಾಡಿದಾನೆ. ಅವ್ನಿಗೆ ಈಗ 2. ಸಚಿನ್ ಎಲ್ಲಿ ನಿಂತಿದ್ದಾನೆ? ಸಚಿನ್ ಇಲ್ಲಿ ನಿಂತಿದ್ದಾನಪ್ಪ. ಸಚಿನ್ ಇಲ್ಲಿ ನಿಂತಿದ್ದಾರೆ. ಅವನ ಲೆಫ್ಟಿಗೆ ಬೀಳ್ತಿದೆ ಅಂತೆ. ಎಕ್ಸಾಕ್ಟ್ಲಿ ಟು ದಿ ಲೆಫ್ಟ್ ಆಫ್ ದಿ ಸಚಿನ್. ಇನ್ ವಿಚ್ ಡೈರೆಕ್ಷನ್ ಸಚಿನ್ ಶುಡ್ ಫೇಸ್? ಅಂದ್ರೆ ಸಚಿನ್ ಇದ್ ಕಡೆ ಮುಖ ಮಾಡ್ಬೇಕು, ಇದ್ ಕಡೆ ಮುಖ ಮಾಡ್ಬೇಕು. ಅವನ ಲೆಫ್ಟ್ ಆಗ್ಬೇಕು ಅಂದ್ರೆ ಸೌತ್ ಫೇಸ್ ಮಾಡ್ಬೇಕಾ, ನಾರ್ತ್ ಫೇಸ್ ಮಾಡ್ಬೇಕಾ? ಅವ್ನು ಲೆಫ್ಟ್ ಆಗ್ಬೇಕು. ನೋಡಮ್ಮ, ನಾನು ನಾರ್ತ್ ಫೇಸ್ ಮಾಡಿದೀನಿ. ನನ್ನ ಲೆಫ್ಟ್ ಯಾವ್ದು? ಯಾವ್ದಪ್ಪ? ವೆಸ್ಟ್ ಆಗುತ್ತೆ. ಹಾಗಾದ್ರೆ
ನಾನೀಗ ಸೌತ್ ಫೇಸ್ ಮಾಡಿದೀನಿ, ನನ್ನ ಲೆಫ್ಟ್ ಯಾವ್ದಾಗುತ್ತೆ ಈಗ? ನನ್ನ ಲೆಫ್ಟ್ ಯಾವ್ದು? ನಾನೇ ಸಚಿನ್, ನನ್ನ ಲೆಫ್ಟಿಗೆ ಈಗ ಅಂಜಲಿ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅವರ ನೆರಳು ಇಲ್ಲಿ ಬೀಳ್ತಾ ಇದೆ ನನ್ನ ಲೆಫ್ಟಿಗೆ. ಹಾಗಾದ್ರೆ ನಾನು ಎತ್ಕಡೆ ಫೇಸ್ ಮಾಡಿದೀನಿ ಸಚಿನ್? ಎತ್ಕಡೆ ಫೇಸ್ ಮಾಡಿದೀನಪ್ಪ ನಾನು? ಕಡೆ ಫೇಸ್ ಮಾಡಿದೀನಾ? ಯಾರೇವನು ಫೇಸ್ ಮಾಡಿ ಕಡೆ? ಹಾಗಾದ್ರೆ ಅಂಜಲಿ ಕೇಳಿದ್ರೆ ಎತ್ ಕಡೆ ಫೇಸ್ ಮಾಡಿರ್ತಾರೆ ಅಂಜಲಿ ಎತ್ ಕಡೆ. ನಮಗೆ ಯಾರು ಬೇಕಿರೋದು ಈಗ? ಸಚಿನ್ ಎತ್ ಕಡೆ ಫೇಸ್ ಮಾಡಿದ್ದಾರೆ? ಸೌತ್ಗೆ. ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇದು ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಇದನ್ನು ಹೋಮ್ವರ್ಕ್ ಮಾಡಿ ಅಂಡ್ ಯಾರು ನೋಡ್ತಾ ಇದ್ರೆ ಅವ್ರಿಗೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಅಂಡ್ ಹೋಮ್ವರ್ಕ್ ಆಗಿರುತ್ತೆ, ಇದನ್ನ ಹೋಮ್ವರ್ಕ್ ಮಾಡಿ ಅಂಡ್ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.